ಹೆಲೋ, ವೆಲ್ಕಮ್ ಟು ಪಾರ್ಟ್ 2. ಸೊ ಏನಪ್ಪ ಹೋಗಿರೋ ಒಂದು ಟ್ರಿಪ್ಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಬ್ಲಾಗ್ ಹಾಕ್ತಿದ್ದಾಳೆ ಅಂತ ಅನ್ಕೋಬೇಡಿ. ಹೋಗಿದ್ದೆ, ಏನೇನು ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಡೇ ಅಲ್ಲ, ಮಿಡ್ ನೈಟ್. ಸೊ ದಟ್ಸ್ ಆಲ್ ಫಾರ್ ದ ಸೆಕೆಂಡ್ ಪಾರ್ಟ್ ಅಲ್ಲಿ. ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದು. ಹೆಲೋ, ವೆಲ್ಕಮ್ ಟು ಪಾರ್ಟ್. ದಟ್ಸ್ ನಾಟ್ ಅನ್ ಈಸಿ ಜಾಬ್ ಅಂತ ನಂಗೆ. ಇನ್ಫ್ಯಾಕ್ಟ್ ದೇ ಆರ್ಗನೈಸ್ಡ್ ಇಟ್ ವೆರಿ ವೆಲ್. ಬಟ್ ಎಂಥ ಶಾಕ್ ಅಂದರೆ ನೋಡಿ, ನನಗೆ ಶಾಕ್ ಆಗೋಯ್ತು. ನಮ್ಮ ಬ್ಯಾಕ್ ಸ್ಟೋರಿ ಏನಪ್ಪ ಅಂದರೆ, ಸೊ ಟಿಲ್ ದೆನ್ bye. ದಿಸ್ ಇಸ್ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಡೇ ಅಲ್ಲ, ಮಿಡ್ ನೈಟ್ ನಾವು ಹೋಗಿದ್ದು ಥೇಯಂ ನೋಡೋಕ್ಕೆ ಅಂತ. ಇಫ್ ಯು ಡೋಂಟ್ ನೋ ವಾಟ್ ಡಸ್ ಇಟ್ ಮೀನ್ಸ್, ಲೆಟ್ ಮಿ ಗಿವ್ ಅ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ಇಟ್. ಸೊ ಥೇಯಂ ಅಂದರೆ ದೇವರು ಅಂತ ಅರ್ಥ. 400 ವೆರೈಟೀಸ್ ಆಫ್ ಥೇಯಂ ಡಾಕ್ಯುಮೆಂಟ್ ಆಗಿದೆ ಆ್ಯಂಡ್ 112 ವೆರೈಟೀಸ್ ಆಫ್ ಥೇಯಂ ವೆರಿ ಪಾಪ್ಯುಲರ್ ಇನ್ ಕೇರಳದ ಕಣ್ಣೂರು ಆ್ಯಂಡ್ ಕಾಸರಗೋಡು ಈ ಪಾರ್ಟಲ್ಲಿ ಥೇಯಂ ಅನ್ನೋದನ್ನು ಆಚರಿಸ್ತಾರೆ. ತುಳುನಾಡಲ್ಲಿ ಹೇಗೆ ಭೂತಕೋಲ ಆ್ಯಂಡ್ ಕೂರ್ಗ್ ಸೈಡಲ್ಲಿ ವಿಶು ಅಂತೆಲ್ಲ ಏನು ಆಚರಿಸ್ತಾರಲ್ಲ, ಅದೇ ಥರ ಇಲ್ಲಿ ಥೇಯಂ ಅಂತ ಮಾಡ್ತಾರೆ. ಅವೆರಡು ಸೇಮ್ ಅಲ್ಲ, ಬಟ್ ಎಲ್ಲ ಬೇರೆ ಬೇರೆ ಸ್ಟೋರೀಸ್ ಇರುತ್ತೆ, ಬ್ಯಾಕ್ ಸ್ಟೋರೀಸ್ ಎಲ್ಲ ಇರುತ್ತೆ, ಬೇರೆ ಬೇರೆ ರೀಸನ್ಸ್ ಇರುತ್ತೆ ಅದನ್ನೆಲ್ಲ ಮಾಡೋಕ್ಕೆ. ನಾನು ಫಸ್ಟ್ ಟೈಮ್ ನೋಡಿದ್ದು ಆ್ಯಂಡ್ ಕೇಳಿದ್ದು ಥೇಯಂನ. ಸೊ ಇಟ್ ವಾಸ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಟು ವಾಚ್. ಕೇರಳದ ಕಣ್ಣೂರು ಆ್ಯಂಡ್ ಕಾಸರಗೋಡು ಈ ಸೈಡಲ್ಲಿ ಬಂದರೆ ಥೇಯಂ ದೇವಸ್ಥಾನಗಳೇ ಜಾಸ್ತಿ. ಅಂದರೆ ಅಲ್ಲಿ ಒಳಗಡೆ ವಿಗ್ರಹ ಇರಲ್ವಂತೆ, ಬರೀ ಆಯುಧಗಳು ಹಾಗೆ ದೀಪ ಇರುತ್ತಂತೆ. ಆ್ಯಂಡ್ ಅಲ್ಲಿ ಡೋಲ್ ಬಾರಿಸ್ತಾ ಇದ್ದಾರಲ್ಲ, ಅವರೆಲ್ಲ ಮಿನಿಮಮ್ ಅಂದರೂ ಒಂದು 3 ಗಂಟೆ ಅದೇ ಥರ ಡೋಲ್ ಬಾರಿಸ್ತಾ ಇದ್ರು. ಸೊ ಥೇಯಂನ ಬ್ಯಾಕ್ ಸ್ಟೋರಿ ಏನಪ್ಪ ಅಂದರೆ, ಸಮುದ್ರದಲ್ಲಿ ಕೇರಳ ಮುಳುಗೋಗ್ತಾ ಇರುತ್ತಂತೆ. ಹೀಗಾಗಿ ವಿಷ್ಣುವಿನ 6ನೇ ಅವತಾರ ಆದಂಥ ಪರಶುರಾಮ ಅವರು ಥೇಯಂ ಅಂದರೆ ದೇವರ ವೇಷವನ್ನು ಧರಿಸಿ ಕೇರಳನ 2 ಸಮುದ್ರದಲ್ಲಿ ಮುಳುಗೋಗ್ತಾ ಇರೋ ಕೇರಳಲ್ಲಿ ಕೊಡ್ಲಿ ಬೀಸಿ 2 ಭಾಗ ಥರ ಮಾಡ್ತಾರಂತೆ. ಸೊ ಕೇರಳನ ಕಾಪಾಡೋದಕ್ಕೋಸ್ಕರ ಅವರು ಆ ವೇಷನ ಧರಿಸ್ತಾರೆ. ಹೀಗಾಗಿ ಥೇಯಂನ ಆಚರಿಸ್ತಾರೆ ಅನ್ನೋದು ಪುರಾಣಗಳಲ್ಲಿ ಹೇಳ್ತಾರೆ. ಸೊ ನಾವು ಹೋಗಿರೋ ಪ್ಲೇಸಲ್ಲಿ 5 ಥೇಯಂ ಬಂದಿತ್ತು ಪರ್ಫಾರ್ಮ್ ಮಾಡೋಕ್ಕೆ, ಬಟ್ ನಾವು ನೋಡಿದ್ದು 2 ಬಿಕಾಸ್ ನಾವು ಬೇರೆ ಪ್ಲೇಸಸ್ ಕೂಡ ಕವರ್ ಮಾಡಬೇಕಾಗಿತ್ತು ಅವತ್ತಿನ ದಿನ. ಸೊ ಹೀಗಾಗಿ ನಾವು 2 ಥೇಯಂನ ನೋಡಿದ್ವಿ. ಹೋಲ್ ನೈಟ್ ಅದನ್ನೇ ನೋಡೋಕೆ ಹೋಗಿದ್ವಿ. ಸೊ ಅದರಲ್ಲಿ ನಾವು ಭೈರವನ್ ಥೇಯಂ ನೋಡಿದ್ವಿ ಆ್ಯಂಡ್ ಚಾಮುಂಡಿ ಥೇಯಂನ ನೋಡಿದ್ವಿ. ಭೈರವನ್ ಥೇಯಮ್ಮು ಫುಲ್ ಒಂದು ಸ್ಟೂಲ್ ಮೇಲೆ ಒಂಟಿ ಕಾಲಲ್ಲಿ ಆಲ್ಮೋಸ್ಟ್ 1.5 hours ನಿಂತ್ಕೊಂಡಿದ್ರು ಅವರು. ಸೊ ನೋಡಿದವ್ರಿಗೆ ಇದೇನು ಸಪೋರ್ಟ್ ತೊಗೊಂಡಿರ್ತಾರೆ ಅದು ಇದು ಅಂತ ಅನಿಸ್ಬೋದು, ಬಟ್ ಸ್ಟಿಲ್ ದಟ್ಸ್ ನಾಟ್ ಅನ್ ಈಸಿ ಜಾಬ್ ಅಂತ ನಂಗೆ ಅನಿಸ್ತು. ಅದರ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಕಮಿಂಗ್ ಟು ಚಾಮುಂಡಿ, ಇದು ಫಸ್ಟು ಎಲ್ಲ ಬೆಂಕಿ ಕೆಂಡ ಎಲ್ಲ ಹಾಕಿ, ಅಂದರೆ ಅಲ್ಲೇ ಬೆಂಕಿ ಹಚ್ಚಿ ಅದನ್ನೆಲ್ಲ ಕೆಂಡ ಮಾಡಿ ಅಲ್ಲಿಟ್ಟು ಆ್ಯಂಡ್ ಎಲ್ಲರನ್ನೂ ಅವರು ಸಾಲಾಗಿ ಕೂರಿಸಿದ್ರು. ಇನ್ಫ್ಯಾಕ್ಟ್ ದೇ ಆರ್ಗನೈಸ್ಡ್ ಇಟ್ ವೆರಿ ವೆಲ್. ಎಲ್ಲರನ್ನೂ ಕರೆಕ್ಟಾಗಿ, ಅಷ್ಟು ಜನ ಇದ್ರೂ ಸಹ ಎಲ್ಲರನ್ನೂ ಕರೆಕ್ಟಾಗಿ ಕೂರಿಸಿ ಎಲ್ಲರಿಗೂ ಕಾಣೋ ಥರ ಎಲ್ಲರನ್ನೂ ಒಂದು ವೇಯಲ್ಲಿ ಕೂರಿಸಿದ್ರು. ಆ್ಯಂಡ್ ಮಧ್ಯದಲ್ಲಿ ಕೆಂಡ ಇತ್ತು ಆ್ಯಂಡ್ ಆ ದೇವರು ಬಂದು ಎಲ್ಲ ಸುತ್ತಾಕಿ ನಾನು ಅಂದ್ಕೊಂಡೆ ಏನೋ ಅದ್ರ ಮೇಲೆ ನಡಿಬೋದೇನೋ, ಅದ್ರ ಮೇಲೆ ಹಿಂಗೆ ಒಂದು ಡ್ಯಾನ್ಸ್ ಥರ ಮಾಡಿಬಿಟ್ಟು ಹೋಗ್ಬೋದೇನೋ ಅಂತ ನಾನು ಅಂದ್ಕೊಂಡೆ. ಬಟ್ ಎಂಥ ಶಾಕ್ ಅಂದರೆ ಅದ್ರ ಮೇಲೇ ಬಿದ್ದುಬಿಟ್ರು ಅವರು. ಸೊ ಆ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಅವರು ಆ ಥರ ಒಂದ್ಸಲಿ ಬಿದ್ದಿಲ್ಲ, 101 ಸಲ ಬಿದ್ದಿದ್ದಾರೆ. ರೌಂಡ್ ಹಾಕ್ತಾ 101 ಸಲ. ದಟ್ಸ್ ನಾಟ್ ಅನ್ ಈಸಿ ಜಾಬ್. ಅಟ್ ದಿ ಎಂಡ್ ವಿ ಆರ್ ಆಲ್ ಹ್ಯೂಮನ್ಸ್. ಅದ್ರ ಮೇಲೆ 101 ಸಲ ಬಿದ್ದಿದ್ದು ನೋಡಿ ನನಗೆ ಶಾಕ್ ಆಗೋಯ್ತು. ನಾನು ಫಸ್ಟ್ ಟೈಮ್ ನೋಡಿರೋದ್ರಿಂದ ನನಗೆ ಒಂದು ಸ್ವಲ್ಪ ಭಯ ಕೂಡ ಇತ್ತು, ಎಲ್ಲಿ ಏನಾಗ್ಬಿಡುತ್ತೇನೋ ಅನ್ನೋ ಥರ. ಆ್ಯಂಡ್ ಅವರು ಎಲ್ಲನೂ ಗರಿಯಲ್ಲಿ ಮಾಡ್ಕೊಂಡಿದ್ರು, ಅವರ ಪ್ರೊಟೆಕ್ಷನ್ಗೆ ಏನೇನು ಬೇಕೋ ಅದನ್ನೆಲ್ಲ ಅವರು ಗರಿಯಲ್ಲಿ ಮಾಡ್ಕೊಂಡಿದ್ರು. ಏನೇ ಪ್ರೊಟೆಕ್ಷನ್ ಹಾಕಿರಲಿ, ಇವಾಗ ನಾನು ಕೂತಿದ್ದು ಒಂದು 3rd row ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ ಅದನ್ನು. ನನಗೆ ಆ ಬಿಸಿ ಶಾಖ ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಆ್ಯಂಡ್ ಆ ಹೊಗೆಗೆ ನನಗೆ ಅಲ್ಲಿ ಕಣ್ಬಿಡಕ್ಕೆ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಏನದು ಬಿಸಿ ಇತ್ತು. ಆ್ಯಂಡ್ ಅದ್ರ ಮೇಲೆ ಅವರು ಹೋಗಿ ಬೀಳ್ತಾರೆ ಅಂದರೆ
ದಟ್ಸ್ ಆಲ್ ಫಾರ್ ದ ಸೆಕೆಂಡ್ ಪಾರ್ಟ್. ನಿಮ್ಗೆಲ್ಲರಿಗೂ ಥೇಯಂ ಬಗ್ಗೆ ಒಂದು ಐಡಿಯಾ ಬಂದಿರುತ್ತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಟೈಮ್ ನೀವೇನಾದರೂ ಕೇರಳಗೆ ಹೋದರೆ ಮಿಸ್ ಮಾಡಬೇಡಿ, ಥೇಯಂನ ನೋಡ್ಕೊಂಡು ಬನ್ನಿ. ಇದು ನವೆಂಬರಿಂದ ಒಂದು ಮಾರ್ಚ್ವರೆಗೂ ಇರುತ್ತೆ, ಮಾರ್ಚ್ ಏಪ್ರಿಲ್ವರೆಗೂ ಇರುತ್ತಂತೆ. ಸೊ ಯಾವ ಪ್ಲೇಸಲ್ಲಿ ನಡೀತಿದೆ ಅನ್ನೋದನ್ನ ತಿಳ್ಕೊಂಡು ನೋಡ್ಕೊಂಬನ್ನಿ. ಐ ಸಿ ಯು ಆಲ್ ಸೂನ್ ಇನ್ ಪಾರ್ಟ್ 3 ಬಿಕಾಸ್ ತುಂಬ ಲೆಂದಿ ಆಗಿಬಿಡುತ್ತೆ ವಿಡಿಯೋ. ನೆಕ್ಸ್ಟ್ ಪಾರ್ಟು ಈ ಕೇರಳ ವ್ಲಾಗ್ನ ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಆದಷ್ಟು ಬೇಗ ನೆಕ್ಸ್ಟ್ ಪಾರ್ಟ್ ಕೂಡ ಹಾಕ್ತೀನಿ. ವೇಟ್ ಫಾರ್ ಇಟ್. ಸೊ ಟಿಲ್ ದೆನ್ ಬಾಯ್.